ನೀವಿಬ್ರು ಜಗಳ ಆಡಿದ್ರೇನು? ಮೊನ್ನೆ ಅಷ್ಟ ತೀರ್ಮಾನ ಕೊಟ್ಟಾಗ್ಯದಲ್ಲ. ವೈನ್ಯರ ನಿಮ್ ತೀರ್ಮಾನ ಬರೋಬ್ಬರಿಲ್ಲ, ಅದಕ್ಕ ನಾನು ಈಗ ತಕರಾರು ತೆಗ್ದೀನಿ. ದೊಡ್ಡ ಸಾವುಕಾರ ಕೊಟ್ಟ ತೀರ್ಮಾನನ ಬೇಕಾಗ್ಯದ. ಅದೇಂಗ ಆಕತ್ರಿ ವೈನ್ಯರ? ಹಳೇದ್ರ ಮೇಲೆ ಹೊಸ ನ್ಯಾಯದ ಮಾತು ಆಗ್ಬಿಟ್ಟೈತಿ, ಅಂದ್ಮೇಲೆ ಮುಗಿದು ಹೋತು. ನಾ ಮಾತ್ರ ಕೆರಿ ಹೊಲ ಬಿಟ್ಕೊಡೋದು. ಕಬ್ರಿಗೇಡಿ ಸುಮ್ಮನಿರು, ಸುಮ್ಮನಿರ್ಲೇ ನೀನ್ ಆತ್ಮನ. ಸಾವುಕಾರ ಹಿಂದ ಕೆರಿ ಹೊಲದ ತೀರ್ಮಾನ ನೀವೇ ಕೊಟ್ಟಿದ್ರಿ, ಅದ್ರ ಪ್ರಕಾರ ಕೆರಿ ಹೊಲ ನನ್ ತಾಬಕ್ ಬಂದೈತ್ರಿ. ಮತ್ತ ಜಗಳ ಆಯ್ತ್ರಿ, ಆಗ ನೀವ್ ಇದ್ದಿದ್ದಿಲ್ಲ. ವೈನರ್ ಇದ್ರಿ, ಅವರು ನಿಮ್ ಕೊಟ್ಟ ತೀರ್ಮಾನ ಬಿಟ್ಟು ಅವರೇ ಬ್ಯಾರದ ತೀರ್ಮಾನ ಕೊಟ್ಟಾರ್ರಿ. ಚಂದ್ರೇಗೌಡ, ಏನ್ ಮಾತಾಡ್ಲಿಕ್ ಹತ್ತಿ ನೀನು? ಮಾವನವ್ರ ಕೊಟ್ಟ ತೀರ್ಪು ಬರೋಬ್ಬರಿ ಇಲ್ಲ ಅಂತ ನಾ ಹೇಳದ್ನೇನು? ಹಂಗಲ್ರಿ ವೈನರ, ಒಂದ್ ಮಾತು ಹೇಳ್ಬೇಕಂದ್ರೆ ಹಿಂದೆ ಮುಂದೆ ವಿಚಾರ ಮಾಡಿ ಹೇಳ್ಬೇಕಾಗುತ್ತೆ ನೋಡ್ರಿ. ಒಂದೇ ಮಾತನೊಳಗೆ ಹೇಳ್ಬೇಕಂದ್ರೆ ಸಾಕಾರ ಕೊಟ್ಟ ತೀರ್ಮಾನ ಬಿಟ್ಟು ನಿಮ್ದೇ ತೀರ್ಮಾನ ಕೊಟ್ರಿ ಅಂದ್ರೆ ನನ್ ಕೈಯಾಗಿನ ಹೊಲ ತೆಗೆದು ಇವನ್ ಕೈಯಾಗ ಕೊಟ್ರಿ. ಸಾಕಾರ ಕೊಟ್ಟ ತೀರ್ಮಾನ ಸುಳ್ಳು ಮಾಡ್ದಂಗ ಆಯ್ತಿಲ್ರಿ? ಅಂದ್ರ ನಾ ಹೇಳಿದ್ ಬರೋಬ್ಬರಿ ಆಗ್ಲಿಲ್ಲೇನು? ನನಗ್ ಬರೋಬ್ಬರಿ ಆಗೈತ್ರಿ. ನನಗ್ ಬರೋಬ್ಬರಿ ಇಲ್ಲಿ ತೆಗಿರಿ. ಸಾವುಕಾರ ನೀವೇ ಆಕ್ರಿ ತೀರ್ಮಾನ ಕೊಡ್ಬೇಕ್ರಿ. ಮತ್ತ ನಾವು ತಿರುಗಿ ಮುರುಗಿ ಒಡ್ದಾಡಿ ಬಡ್ದಾಡಿ ಜಗಳ ಮಾಡ್ಕೊಂಡು ಇಲ್ಲಿ ಬರ್ದಂಗ ಆಕ್ರಿ ತೀರ್ಮಾನ ಕೊಡ್ಬೇಕ್ರಿ. ಮಾವ, ನೀವ್ ಊರೊಳಗೆ ಇಲ್ಲದಕ್ಕ ಅನಿವಾರ್ಯ ಅಂತ ಕೆಲವು ತೀರ್ಮಾನ ನಾನು ತಗೊಂಡಿನಿ. ಅದ್ ತಪ್ಪೋ ಸರಿನೋ ನನಗ್ ಖರೇನ ಗೊತ್ತಿಲ್ಲ ಮಾವ. ಆದ್ರ ಅದು ವಾಡೆ ವ್ಯವಹಾರಕ್ಕೆ ಸಂಬಂಧಪಟ್ಟದಿತ್ತು. ಅದಕ್ಕ ಶಕ್ಕು, ನಿನ್ನ ಆಗ್ಲೇ ಹೇಳಿನಿ, ಮನಸ್ಸು ಅನ್ನೋದು ಸ್ವಚ್ಛ ಆಕಾಶದ ಹಂಗಿರ್ಬೇಕು ಅಂತ. ಅದರೊಳಗ ಅನುಮಾನ, ಸ್ವಾರ್ಥ, ಸಿಟ್ಟಿನ ಸಣ್ಣ ಕಿಡಿಗಳು ಬಿದ್ದರೂ ಸಾಕು, ಹತ್ತಿ ಅಂಡಿಗೆ ಥರ ಬೆಂಕಿ ಹತ್ಕೊಂಡು ಬಿಡ್ತದೆ. ಹೋಗ್ಲಿ, ಇವರ ಹೊಲದ ನ್ಯಾಯ ಇವರ ಅಪ್ಪನ ಕಾಲದಿಂದ ನಡೆದು ಬಂದದ. ನನಗೆ ಬರೋಬ್ಬರಿ ನ್ಯಾಯ ಕೊಡ್ಲಿಕ್ಕೆ ಆಗದಿದ್ರೆ ಅದು ನನ್ನ ಸೋಲು ಅಷ್ಟೆ. ಈಗ ನೀ ಏನು ಹೇಳ್ತಿ ಹೇಳು?